ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಮಾರ್ನಿಂಗ್ ರುಟೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೆಳಗ್ಗೆ ಎದ್ದಾಯಿತು. ಎದ್ದಿದ ತಕ್ಷಣ ನಾನು ಫಸ್ಟ್ ಮಾಡೋ ಕೆಲಸ ಅಂದರೆ ನಿನ್ನೆ ರಾತ್ರಿ ತೊಳೆದಿಟ್ಟಿರೋ ಪಾತ್ರೆಗಳನ್ನ ಜೋಡಿಸ್ಕೊಂಡ್ಬಿಡೋದು. ಒಂದು ಕಡೆ ಸ್ಟವ್ ಮೇಲೆ ಬಿಸಿ ನೀರು ಇಟ್ಕೊತೀನಿ ಕಾಯೋದಕ್ಕೆ. ಬೆಳಗ್ಗೆನೇ ನಾನು ಫಸ್ಟು ಬಿಸಿ ನೀರು ಕುಡಿಯೋದು. ಸೊ ಅದಾದಮೇಲೆ ಅದನ್ನ ಇಟ್ಕೊಂಡ್ಬಿಟ್ಟು ಈ ಕಡೆ ಪಾತ್ರೆ ಜೋಡಿಸ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಮಾಮೂಲಿ ಇದ್ದೇ ಇದೆಯಲ್ವಾ, ಬಾಗಿಲು ತೊಳೆಯೋದು, ಕುಂಕುಮ ಇಡೋದು, ಹೂವು ಇಡೋದು ಎಲ್ಲ. ಸೊ ಅದಾದಮೇಲೆ ಇವಾಗ ಅದು ಬಾಗಿಲೆಲ್ಲ ತೊಳೆದ್ಬಿಟ್ಟು ಬಂದಾಯಿತು. ಸೊ ನೀರಿಟ್ಟಿದ್ದೀನಿ, ನೀರು ಕಾಯ್ತಾ ಇದೆ. ಅಷ್ಟರೊಳಗೆ ಪಾತ್ರೆಗಳನ್ನ ಜೋಡಿಸ್ಕೊಂಡ್ಬಿಡ್ತೀನಿ. ಸೊ ಪಾತ್ರೆ ಜೋಡಿಸಾದ್ಮೇಲೆ ಇವಾಗ ನೀರು ಕುಡಿಬೇಕು. ನೀರಿಗೆ ಕೆಲವರು ಅದೇ ಇನ್ನೇನೋ ಹಾಕ್ಕೊಂಡು ಕುಡಿತಾರೆ, ಏನು ಲೆಮನ್ ಹಾಕ್ಕೊಂಡು ಕುಡಿತಾರೆ, ಆಮೇಲೆ ಅರಿಶಿನ ಪುಡಿ ಹಾಕ್ಕೊಂಡು ಕುಡಿತಾರೆ, ಅದು ಇದು ಅಂತೆಲ್ಲ ಮಿಕ್ಸ್ ಮಾಡ್ಕೊಂಡು ಕುಡಿತಾರಲ್ಲ. ಸೊ ನಾನು ಅಂಥದ್ದೇನೂ ಮಾಡಲ್ಲ, ಪ್ಲೇನ್ ವಾಟರ್ ತೊಗೋತೀನಿ. ಅಕಸ್ಮಾತ್ ಏನಾದರೂ ಸ್ವಲ್ಪ ಗ್ಯಾಸ್ಟ್ರಿಕ್ ಫೀಲ್ ಆಗ್ತಿದೆ ಅಂದರೆ ಈ ಟೈಮಲ್ಲಿ ನನಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಎದೆ ಉರಿ ಎಲ್ಲ ಬಂದಂಗೆ ಆಗುತ್ತೆ, ಮಸಾಲೆ ಐಟಮ್ ತಿಂದಾಗ ಅಥವಾ ಹೆಚ್ಚು ಖಾರ ತಿಂದಾಗ ಏನು ಸ್ವಲ್ಪ ಎದೆ ಉರಿ ಬಂದಂಗೆ ಆಗುತ್ತೆ. ಅಂಥ ಟೈಮಲ್ಲಿ ಮಾತ್ರ ಬೆಳಗ್ಗೆ ಎದ್ದಿದ ತಕ್ಷಣ ಜೀರಿಗೆನ ಮಾಮೂಲಿ ಕುದಿಸ್ತೀನಲ್ಲ ನೀರು, ಅದೇ ನೀರಿಗೆ ಜೀರಿಗೆನ ಹಾಕ್ಬಿಟ್ಟು ಜೀರಿಗೆ ನೀರು ಕುಡಿತೀನಿ, ಸ್ವಲ್ಪ ಬೆಚ್ಚಗಿರೋ ಹಂಗೆ. ಸೊ ಅದೊಂದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಅಷ್ಟೇ ಅಲ್ಲ, ಅದು ನಾನು ಮಾಮೂಲಿ ಓಡಾಡ್ತಾ ಇರ್ಬೇಕಾದ್ರೆ ದಿನಕ್ಕೆ ಅವಾಗವಾಗ ಆ ಥರ ಎದೆ ಉರಿ ಬಂದಾಗ ಅವಾಗವಾಗ ಸ್ವಲ್ಪ ಜೀರಿಗೆನ ಬಾಯಿಗೆ ಹಾಕ್ಕೊಂಡು ಅಗಿತಾ ಇರ್ತೀನಿ. ಸೊ ಇದು ಹೆಲ್ಪ್ ಆಗುತ್ತೆ ನನಗೆ ಎದೆ ಉರಿ ಕಡಿಮೆ ಮಾಡೋದಕ್ಕೆ. ಗ್ಯಾಸ್ಟ್ರಿಕ್ಕಿಗೆ ಅದೊಂದೇ ನಾನು ಯೂಸ್ ಮಾಡಿರೋದು, ಯಾವುದೇ ಥರ ಟ್ಯಾಬ್ಲೆಟ್ ಆಗಲಿ ಏನೂ ತೊಗೊಂಡಿಲ್ಲ. ಸೊ ಅದು ನೀವು ಯೂಸ್ ಮಾಡಿ ನೋಡಿ. ಯಾರಾದ್ರೂ ಅಂದರೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಯಾರಿಗಾದ್ರೂ ಅದು ಗೊತ್ತಿಲ್ಲ, ನನಗೆ ತುಂಬ ಗ್ಯಾಸ್ಟ್ರಿಕ್ ಇದೆ ಅನ್ನೋದು ಹಂಗಿದ್ರೆ ಅವಾಗವಾಗ ಸ್ವಲ್ಪ ಜೀರಿಗೆನ ಬಾಯಿಗೆ ಹಾಕ್ಕೊಂಡು ಅಗಿತಾ ಇರಿ, ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ನೀರು ಕುಡ್ದಾದ್ಮೇಲೆ ನಾನು ರಾತ್ರಿ ಮಲಗುವಾಗ ಏನು ಡ್ರೈ ಫ್ರೂಟ್ಸ್ನ ನೆನೆ ಹಾಕ್ಕೊಂಡಿರ್ತೀನಿ. ದ್ರಾಕ್ಷಿ ಮತ್ತು ಏನು ಬಾದಾಮಿ ಮತ್ತು ಅಂಜೂರ, ಇವು ಮೂರನ್ನು ನೆನೆ ಹಾಕಿರ್ತೀನಿ. ಬಟ್ ಇವತ್ತು ಅಂಜೂರ ಎಲ್ಲ ಖಾಲಿ ಆಗಿಬಿಟ್ಟಿದೆ, ಸೊ ತರಿಸ್ಬೇಕು. ಹಾಗಾಗಿ ಬರೀ ಏನು ದ್ರಾಕ್ಷಿ ಮತ್ತು ಬಾದಾಮಿನ ನೆನೆ ಹಾಕ್ಕೊಂಡಿದ್ದೆ ರಾತ್ರಿ. ಸೊ ಅಂಜೂರ ತಂದಿದ್ದಾರೆ, ಅಷ್ಟರೊಳಗೆ ನಾನು ನೆನೆ ಹಾಕ್ಬಿಟ್ಟಿದ್ದೆ, ಮತ್ತೆ ಅಂಜೂರನ ನೆನೆ ಹಾಕಕ್ಕೆ ಮರ್ತೋಯ್ತು. ಸೊ ಹಾಗಾಗಿ ಇವತ್ತು 2 ಐಟಮ್ನ ನಾನು ನೆನೆ ಹಾಕ್ಕೊಂಡಿದ್ದೀನಿ. ಅದನ್ನು ವಾಟರ್ ತೊಗೊಂಡಾದ್ಮೇಲೆ ವಾಟರ್ ಕುಡ್ದಾಗಿದ ತಕ್ಷಣವೇ ನಾನು ಡ್ರೈ ಫ್ರೂಟ್ಸ್ ತಿಂತೀನಿ. ಇದಿಷ್ಟು ಮಾಡ್ಕೊಂಡ್ಮೇಲೆ ಏನು ನಾನು ನೀರು ಕುಡಿದು ಡ್ರೈ ಫ್ರೂಟ್ಸ್ ಎಲ್ಲ ತಿಂದು ಇದಿಷ್ಟು ಆದಮೇಲೆ ನಾನು ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋತೀನಿ. ಮುಂಚೆ ಎಲ್ಲ ಏನು ಮಾಡ್ತಿದ್ದೆ ಅಂದರೆ ಫಸ್ಟು ಮನೆ ಒರೆಸ್ಬಿಡ್ತಿದ್ದೆ, ಮನೆ ಒರೆಸ್ಬಿಡ್ತಿದ್ದೆ. ಸೊ ಇವಾಗ ಏನಂದರೆ ಇವಾಗ ಮನೆ ಒರೆಸ್ತಾ ಇಲ್ಲ, ಅಂದರೆ ಒರೆಸೋದು ಎಲ್ಲ ಮಾಡ್ತಾಯಿಲ್ಲ. ನನಗೆ ಒರೆಸೋದಕ್ಕೆ ಮತ್ತು ಪಾತ್ರೆ ತೊಳ್ಕೊಳ್ಳೋದಕ್ಕೆ ಒಬ್ಬರು ಮೇಡ್ ಬರ್ತಾರೆ. ಸೊ ಹಾಗಾಗಿ ಅದ್ರ ಚಿಂತೆ ಇಲ್ಲ. ನಾನೇ ತೊಳಿತಾ ಇದ್ದೆ ಸುಮಾರು ಈ ಯುಗಾದಿ ಹಬ್ಬದ ತನಕನೂ ನಾನೇ ತೊಳಿತಾ ಇದ್ದೆ, ಆಮೇಲೆ ನಾನೇ ಒರೆಸ್ತಾ ಇದ್ದೆ. ಸೊ ಅದಾದಮೇಲೆ ಸ್ವಲ್ಪ ಕಷ್ಟ ಅನಿಸ್ತಿತ್ತು, ಅಂದರೆ ಬೆಳಗ್ಗೆನೇ ಮಾಡಬೇಕಿತ್ತಲ್ವ. ನನ್ನ ಹಸ್ಬೆಂಡ್ಗೆ ಬೆಳಗ್ಗೆನೇ ಮನೆ ಒರೆಸ್ಬೇಕು, ಯಾಕೆಂದರೆ ಅವರು ಡ್ಯೂಟಿಗೆ ಹೋಗೋಕ್ಕಿಂತ ಮುಂಚೆನೇ ಪೂಜೆ ಆಗಿಬಿಡ್ಬೇಕು. ಸೊ ಬೆಳಗಿನ ಪೂಜೆ ಅವರೇ ಮಾಡ್ಕೊಂಡು ಹೋಗ್ತಾಯಿದ್ರು, ಬಟ್ ನಾನೆಲ್ಲ ಕ್ಲೀನ್ ಮಾಡಿಕೊಡ್ಬೇಕಿತ್ತು. ಮನೆಯೆಲ್ಲ ಒರೆಸಿ ನೀಟಾಗಿ ಕ್ಲೀನ್ ಮಾಡಿಕೊಟ್ರೆ ಅವ್ರು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು. ಸೊ ಇದೇ ದಿನ ಬೆಳಗ್ಗೆ ರೊಟೀನ್ ನಡೀತಾ ಇತ್ತು. ಆದರೆ ಇತ್ತೀಚೆಗೆ ನನಗೆ ಸ್ವಲ್ಪ ಈ ಕಡೆ ಅಡುಗೆನೂ ಮಾಡಿಕೊಂಡು ರಾತ್ರಿ ಎಲ್ಲ ನಿದ್ದೆ ಇರ್ತಿರಲಿಲ್ಲ. ಸೊ ಸಮ್ಟೈಮ್ಸ್ ನನ್ನ ಮಗಳು ರಾತ್ರಿ ಮಲ್ಕೊತಾ ಇರಲಿಲ್ಲ. ಅಂಥ ಟೈಮಲ್ಲೆಲ್ಲ ಸ್ವಲ್ಪ ಲೇಟಾಗಿ ಹೇಳ್ತಾ ಇದ್ದೆ. ಈ ಕಡೆ ತಿಂಡಿ ಮಾಡ್ಕೊಳ್ಳೋದು, ಈ ಕಡೆ ಮನೆ ಒರೆಸೋದು, ಇದೆಲ್ಲ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನಿಸ್ತಿತ್ತು. ಮತ್ತು ನನಗೆ ಇತ್ತೀಚೆಗೆ ಪ್ರೆಗ್ನೆನ್ಸಿಯಲ್ಲಿ ತುಂಬ ಹೊಟ್ಟೆ ಹಸಿಯುತ್ತೆ. ಸೊ ಹಾಗಾಗಿ ನಾನು ಫಸ್ಟು ಅಡುಗೆಗೆ ಪ್ರಿಫರೆನ್ಸ್ ಕೊಡ್ತಾಯಿದ್ದೆ. ಎದ್ದಿದ ತಕ್ಷಣ ಫಸ್ಟು ನಾನು ಅಡುಗೆ ಕೆಲಸ ಮುಗಿಸ್ಕೊಂಡು ಆಮೇಲೆ ಮನೆ ಒರೆಸ್ತಾ ಇದ್ದೆ. ಅದಾದಮೇಲೆ ಬಗ್ಗೋದು ಹೇಳೋದು ಎಲ್ಲ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಇತ್ತೀಚೆಗೆ ಯುಗಾದಿ ಹಬ್ಬದಿಂದ ಈಚೆಗೆ ಮೇಡ್ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಮುಂಚೆ ಎಲ್ಲ ನಾನೇ ಮಾಡ್ಕೋತಾ ಇದ್ದೆ. ಈ ಮೇಡ್ ಬಂದಮೇಲೆ ಸ್ವಲ್ಪ ಹೆಲ್ಪ್ ಆಗುತ್ತಲ್ವ. ಬರೀ ಬೆಳಗ್ಗೆ ಎದ್ದು ಅಡುಗೆ ಕೆಲಸ, ತಿಂಡಿ ಮಾಡೋದು ಅಷ್ಟೇ ನನ್ನ ಕೆಲಸ. ಸೊ ಇವಾಗ ಅಡುಗೆ ಮಾಡಬೇಕು. ಹಾಗಾಗಿ ಇವತ್ತೇನು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಆ್ಯಕ್ಚುಲಿ ರವೆ ಖಾಲಿಯಾಗಿದೆ, ಒಂದು ಸ್ವಲ್ಪ ಇದೆ ಅಷ್ಟೇ. ತೊಗೊಂಬರ್ತೀನಿ ಅಂತ ಹೇಳಿದರು, ಬಟ್ ಇನ್ನೂ ಮಲಗಿದ್ದಾರೆ. ಅಷ್ಟರೊಳಗೆ ಅವ್ರು ಹೇಳೋಷ್ಟ್ರೊಳಗೆ ಎದ್ಮೇಲೆ ತೊಗೊಂಬರ್ತಾರೆ. ಬಟ್ ಅವ್ರು ಹೇಳೋಷ್ಟ್ರೊಳಗೆ ನಾನು ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ರೆಡಿ ಆಗ್ತೀನಿ.
ಏನಿಲ್ಲ, ನಾನು ಫಸ್ಟು ಒಗ್ಗರಣೆ ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ತರಕಾರಿಗಳನ್ನ ಹಾಕ್ಕೊಂಡು ಬೇಯಿಸ್ಕೊತೀನಿ. ಬೇಯಿಸ್ಕೊಂಡು ಫಸ್ಟು ರವೆ ಹುರ್ಕೊಂಡ್ಬಿಡ್ತೀನಿ. ರವೆ ಇಲ್ಲ ಆ್ಯಕ್ಚುಲಿ, ಇಷ್ಟೇ ಇದೆ. ಸೊ ಅವ್ರು ತೊಗೊಂಬರ್ಬೇಕು ಎದ್ಬಿಟ್ಟು. ಇವತ್ತು ಸಂಡೇ ಬೇರೆ ಅಲ್ವಾ, ಮಲಗಿದ್ದಾರೆ, ನಾನು ಏಳ್ಸೋಕ್ಕೆ ಹೋಗಿಲ್ಲ. ಇಲ್ಲಾಂದರೆ ಬೇಗ ಎದ್ಬಿಡ್ತಾರೆ, ನನಗಿಂತ ಮುಂಚೆ ಎದ್ದು ಕೂತ್ಕೊಂಡ್ಬಿಡ್ತಾರೆ ಹೋಗೋದಕ್ಕೆ. ಸೊ ಹಾಗಾಗಿ ಇವತ್ತು ಸಂಡೇ ಬೇರೆ, ನಾನು ಜಾಸ್ತಿ ಏಳ್ಸೋಕ್ಕೆ ಹೋಗಿಲ್ಲ. ಅವ್ರು ಎದ್ಮೇಲೆ ರವೆ ತೊಗೊಂಬರ್ತಾರೆ, ಆಮೇಲೆ ಹುರ್ಕೊಂಡು ಆಮೇಲೆ ಇದು ಮಾಡೋಣ. ಅದಕ್ಕಿಂತ ಮುಂಚೆ ನಾವು ತರಕಾರಿಗಳನ್ನೆಲ್ಲ ಕಟ್ ಮಾಡಿಕೊಂಡು ಇಟ್ಕೊಂಡ್ಬಿಡ್ತೀನಿ. ಸೊ ಈರುಳ್ಳಿ ಟೊಮೆಟೊ ಒಗ್ಗರಣೆಗೆ ಬೇಕಾಗಿರೋದು ಈರುಳ್ಳಿ ಟೊಮೆಟೊ ಮತ್ತು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಅದಾದಮೇಲೆ ಯಾವ ತರಕಾರಿ ಬೇಕಾದರೂ ಹಾಕ್ಬೋದಲ್ವಾ, ಎಲ್ಲರಿಗೂ ಉಪ್ಪಿಟ್ಟು ಮಾಡೋದು ಗೊತ್ತಿರುತ್ತೆ. ಸೊ ನಾನು ಒಂದು 4 ತರಕಾರಿ ತೊಗೊಂಡಿದ್ದೀನಿ ಅಷ್ಟೇ. ಬೀನ್ಸು, ಆಲೂಗೆಡ್ಡೆ, ಆಮೇಲೆ ನವಿಲುಕೋಸು, ಕ್ಯಾರೆಟ್ ಇಷ್ಟು ತೊಗೊಂಡಿದ್ದೀನಿ. ಕಟ್ ಮಾಡ್ಕೊಂಬಿಡ್ತೀನಿ ಇವಾಗ, ಬೇಗ ಬೇಗ ಕಟ್ ಮಾಡ್ಕೊಂಬಿಡೋಣ. ಬೆಳಗ್ಗೆನೇ ನಾನು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೆ. ಸೊ ಈಗ ತರಕಾರಿ ಕಟ್ ಮಾಡೆಲ್ಲ ಆಯಿತು. ಹಾಗಾಗಿ ಬಟ್ಟೆ ಒಣಗಾಕ್ಬಿಡೋಣ ಅಂತ ಬಂದುಬಿಟ್ಟೆ. ಯಾಕೆಂದರೆ ಲೇಟ್ ಆಗಿಬಿಟ್ರೆ ಬಿಸಿಲು ಹೋಗಿಬಿಡುತ್ತೆ. ನಮ್ಮ ಮನೆ ಮುಂದೆನೇ ನಾನು ಬಟ್ಟೆ ಒಣಗಾಕೊಳ್ಳೋದು. ಸೊ ಮನೆ ಮುಂದೆಗೆ ಒಂದು 11-11:30 ತನಕ ಮಾತ್ರ ಬಿಸಿಲು ಬೀಳುತ್ತೆ. ಅದಾದಮೇಲೆ ನೆರಳಾಗ್ಬಿಡುತ್ತೆ. ಅದಕ್ಕೋಸ್ಕರ ಬೆಳಗ್ಗೆನೇ ಹಾಕ್ಕೊಂಡ್ರೆ ಬೆಟರು. ಸೊ ಇನ್ನೇನು ತರಕಾರಿ ಎಲ್ಲ ಕಟ್ ಮಾಡಾಯಿತು. ಇನ್ನು ಅವ್ರು ಮಲಗಿದ್ದಾರೆ. ಅವ್ರು ಹೇಳೋಷ್ಟ್ರೊಳಗೆ ಇದನ್ನು ಮಾಡ್ಕೊಬಿಡೋಣ ಅಂತ ಮಾಡಿಕೊಂಡೆ. ಇದು ಮೆಂತ್ಯದ ಹಿಟ್ಟು. ಸೊ ಅವರೆದ್ದು ಒಳಗೆ ತೊಗೊಂಬಂದು ನಾನು ಉಪ್ಪಿಟ್ಟೆಲ್ಲ ಮಾಡಿ ಅದು ಬೆಂದು ನಾವು ತಿನ್ನೋಷ್ಟರೊಳಗೆ ಲೇಟ್ ಆಗುತ್ತೆ. ಸೊ ನನಗೆ ಸ್ವಲ್ಪ ಹೊಟ್ಟೆ ಹಸಿತಾ ಇದೆ. ಹಾಗಾಗಿ ರವೆ ಹಿಟ್ಟು ಅಂತ ಮೆಂತ್ಯದ ಹಿಟ್ಟು ಅಂತ. ಸೊ ದೇಹಕ್ಕೆ ತುಂಬ ಒಳ್ಳೆಯದು, ತುಂಬ ತಂಪು. ಇದನ್ನು ಪ್ರೆಗ್ನೆನ್ಸಿಯಲ್ಲಿರುವಾಗ ಮತ್ತು ಬಾಣಂತನದಲ್ಲಿ ಇರುವಾಗ ಮತ್ತು ಹುಡುಗಿರು ಮೆಚ್ಯೂರ್ಡ್ ಆಗ್ತಾರಲ್ಲ ಅಂಥ ಟೈಮಲ್ಲೆಲ್ಲ ಕೊಡ್ತಾರೆ. ಡೈಲಿನೂ ತಿನ್ಬೋದು. ಮದುವೆ ಫಿಕ್ಸ್ ಆದಾಗ ಈ ಥರ ಎಲ್ಲ ಕೊಡ್ತಾರೆ ನಮ್ಮ ಕಡೆ. ಸೊ ಏನಿಲ್ಲ, ಇದರಲ್ಲಿ ರವೆ ಅಂತಿದ್ದೀನಿ, ರವೆ ಅಲ್ಲ ಸಾರಿ, ಮೆಂತೆ, ಕೊಬ್ಬರಿ, ಆಮೇಲೆ ತುಪ್ಪ, ಬೆಲ್ಲ ಇಷ್ಟಿದೆ. ಕಹಿ ಇರುತ್ತೆ, ಸ್ವಲ್ಪ ಕಹಿ ಕಡಿಮೆ ಮಾಡಬೇಕು ಅಂದರೆ ಸ್ವಲ್ಪ ರವೆನೂ ಕೂಡ ಹುರಿದ್ಬಿಟ್ಟು ಹಾಕ್ಕೋತಾರೆ. ಸೊ ನಾನು ರವೆ ಹಾಕಿಲ್ಲ, ನಮ್ಮಮ್ಮ ಮಾಡಿಕೊಟ್ಟಿದ್ರು. ನಮ್ಮ ಮಮ್ಮಿ ಮಾಡಿಕೊಟ್ಟು ಕಳಿಸಿದ್ರು, ಅದು ಖಾಲಿಯಾಗಿತ್ತು. ಸೊ ಇದನ್ನು ನಾನೇ ಮಾಡ್ಕೊಂಡಿದ್ದು. ಬೆಳಗ್ಗೆ ಖಾಲಿ ಹೊಟ್ಟೆಗೆ ತಿಂದರೆ ತುಂಬ ಒಳ್ಳೆಯದು. ಸೊ ನಾನು ಯಾವತ್ತೂ ಖಾಲಿ ಹೊಟ್ಟೆಗೆ ತಿಂದಿಲ್ಲ. ಬೇಗ ತಿಂಡಿ ಆಗೋದ್ರಿಂದ ಡ್ರೈ ಫ್ರೂಟ್ಸ್ ತಿಂದ್ಬಿಡ್ತೀನಲ್ಲ ಬೆಳಗ್ಗೆ. ಸೊ ಹಾಗಾಗಿ ನನ್ನ ಸಲ ಅಷ್ಟರೊಳಗೆ ಅಡುಗೆ ಆಗಿಬಿಡುತ್ತೆ. ಅಡುಗೆ ತಿನ್ಕೊಂಬಿಡ್ತೀನಿ, ಏನಾದರೂ ತಿಂಡಿ ಮಾಡ್ಕೊಂಡು ತಿನ್ಕೊಂಬಿಡ್ತೀನಿ. ಅಡುಗೆ ಲೇಟ್ ಆಗಿದ್ದ ದಿನ ಅಥವಾ ತಿನ್ನೋಕ್ಕಾಗದೇ ಇರೋ ದಿನ ಮಾತ್ರ ಇದನ್ನು ಖಾಲಿ ಹೊಟ್ಟೆ ಬೆಳಗ್ಗೆ ತಿಂಡಿಗಿಂತ ಮುಂಚೆ ತಿಂತೀನಿ. ಇಲ್ಲಾಂದರೆ ತಿಂಡಿ ಆಗಿ ಒಂದು 1/2 ಆನ್ ಅವರ್ ಆದಮೇಲೆ ತಿಂತೀನಿ. ಇದು ತುಂಬ ಒಳ್ಳೆಯದು. ಸೊ ಇವತ್ತು ಅಡುಗೆ ಲೇಟಾಗಿರೋದ್ರಿಂದ ಇದನ್ನು ಇವಾಗ ತಿಂತಾಯಿದ್ದೀನಿ. ಸೊ ಅವ್ರು ಹೇಳೋದೇನೋ ಲೇಟ್ ಆಗ್ತಾಯಿದೆ. ಸೊ ನಾನು ಎಬ್ಬಿಸೋಕ್ಕೆ ಹೋಗಲ್ಲ, ಆಲ್ರೆಡಿ ಆಯಿತು 9:30 ಆಗಿಬಿಟ್ಟಿದೆ. ಸೊ ಹಾಗಾಗಿ ಉಪ್ಪಿಟ್ಟು ಕ್ಯಾನ್ಸಲ್, ಫ್ರೈಡ್ ರೈಸ್ ಮಾಡಿಬಿಡೋಣ. ಹೆಂಗೋ ತರಕಾರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ರಾಗಿ ಅಂಬಲಿ ಮಾಡಿದ್ದೀನಿ. ಅವ್ರು ಎದ್ದೇಳೋದು ಸ್ವಲ್ಪ ಲೇಟ್ ಆಗೋಯಿತು, ಸ್ವಲ್ಪ ಇನ್ನು ಜಾಸ್ತಿನೇ ಲೇಟ್ ಆಗೋಯಿತು. ಸೊ ರಾಗಿ ಅಂಬಲಿ ಮಾಡಿಟ್ಟಿದ್ದೆ, ಅದು ತಣ್ಣಗಾಗ್ಬಿಟ್ಟಿದೆ. ತಣ್ಣಗಾದ್ಮೇಲೆ ಕುಡಿಬೇಕು ಆ್ಯಕ್ಚುಲಿ. ಸೊ ಬಾಡಿಗೆ ತಂಪು. ಇನ್ನೂ ಅಡುಗೆ ಮಾಡೋದು ಲೇಟ್ ಆಗುತ್ತಲ್ಲ, ಅವ್ರು ರವೆ ತಂದು ಅದು ಬೆಂದು ನಾವು ತಿನ್ನೋಷ್ಟರೊಳಗೆ ಲೇಟ್ ಆಗುತ್ತೆ. ಸೊ ಆಲ್ರೆಡಿ ನಾನು ಕೆಲವೊಂದೆರಡು ಐಟಮ್ ತಿನ್ಕೊಂಬಿಟ್ಟಿದ್ದೀನಿ. ಇವಾಗ ಇದನ್ನು ಮಾಡಿಟ್ಟಿದ್ದೀನಿ. ಇದು
ಅರ್ಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ತಂಪು ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲಪ್ಪ, ನಾನು ಯಾವತ್ತೂ ಖಾಲಿ ಹೊಟ್ಟೆಗೆ ಕುಡಿದಿಲ್ಲ, ಇದೇ ಫಸ್ಟು. ಅವರು ಮಾಡೋಕ್ಕೆ ಹೇಳಿದ್ರು ಅಂತ ಹೇಳಿ ಮಾಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಜ್ಜಿಗೆ ಜೊತೆ ಕುಡಿಯೋದು. ಸೊ ಬನ್ನಿ ಅದನ್ನು ಮಾಡೋಣ, ಮಜ್ಜಿಗೆಗೆ ಹಾಕಿ ಮಜ್ಜಿಗೆ ಜೊತೆ ಕುಡಿಯೋಣ. ಸೊ ಮೊಸರಿದೆ, ಮೊಸರು ಜೊತೆಗೆ ಇವಾಗ ಮಜ್ಜಿಗೆ ಮಾಡ್ಕೊಂಬಿಡೋಣ. ಸ್ವಲ್ಪ ನೀರು ಹಾಕ್ಬಿಟ್ಟು ಮಜ್ಜಿಗೆನ ಸ್ವಲ್ಪ ಮೊಸರನ್ನ ಸ್ವಲ್ಪ ಮಜ್ಜಿಗೆ ಮಾಡ್ಕೊಂಡಲ್ಲ ಸ್ವಲ್ಪ ನೀರು ಹಾಕಿ. ಸೊ ನಾನು ಖಾಲಿ ಹೊಟ್ಟೆ ಕುಡಿಯಲ್ಲ, ಅವ್ರಿಗೆ ಮಾಡಿಕೊಡ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಸೊ ಒಂದು ಮುಕ್ಕಾಲು ಭಾಗ ನೀರು ಹಾಕ್ಕೋತಾ ಇದ್ದೀನಿ. ಮುಕ್ಕಾಲು ಭಾಗ ನೀರು ಹಾಕ್ಕೋತಾ ಇದ್ದೀನಿ. ಒಂದು ಕಾಲು ಭಾಗದಷ್ಟು ಮೊಸರು ಹಾಕ್ಕೊಂಡು ಮುಕ್ಕಾಲು ಭಾಗ ಅಂದರೆ ಒಂದು ಅರ್ಧ ಭಾಗದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಮುಕ್ಕಾಲು ಭಾಗ ಆಗಿದೆ, ಅಂದರೆ ಸ್ವಲ್ಪ ಬಿಟ್ಟಿದ್ದೀನಿ. ಅದಕ್ಕೊಂದು ಸ್ವಲ್ಪ ರಾಗಿ ಅಂಬಲಿ ಹಾಕಬೇಕಲ್ವ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಆ್ಯಕ್ಚುಲಿ ಅಂಬಲಿ ಮಾಡುವಾಗಲೂ ಕೂಡ ಉಪ್ಪು ಹಾಕಿದ್ದೀನಿ, ಸೊ ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಮತ್ತೆ ಹಾಕ್ಕೋಬೋದು. ಸ್ವಲ್ಪ ತೆಗೆದಿಟ್ಕೊಂಡಿರ್ತೀನಿ, ಆಮೇಲೆ ಏನಾದರೂ ಜಾಸ್ತಿ ಆಗ್ಬಿಟ್ರೆ ಅಂತ ಅಷ್ಟೇ. ಇವಾಗ ಅಂಬಲಿ ಹಾಕ್ಕೊಳ್ಳೋಣ. ಕೆಲವರು ಈರುಳ್ಳಿ ಎಲ್ಲ ಹಾಕಿ ಅಂಬಲಿ ಮಾಡ್ತಾರೆ, ಸೊ ನನಗೆ ಆ ಥರ ಬರಲ್ಲ, ನನಗೆ ಇಷ್ಟನೂ ಆಗಲ್ಲ ಆ ಥರ. ಈ ಥರ ಪ್ಲೈನ್ ಆಗಿದ್ರೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಹೀಗೆ ಮಾಡಿದ್ದೀನಿ. ಹೀಗಿದೆ ಅಂದರೆ ಸ್ವಲ್ಪ ಜಾಸ್ತಿ ಗಟ್ಟಿ ನೀರು ಮಜ್ಜಿಗೆ ಮಾಡಿಲ್ಲ, ನಾನು ಮೊಸರು ಹಾಕಿರೋದು. ಸ್ವಲ್ಪ ನೀರು ಹಾಕ್ಕೊಂಡು ಮಾಡಿರೋದ್ರಿಂದ ಈ ಥರ ಬಂದಿದೆ. ಇನ್ನೂ ತೆಳ್ಳಗೆ ಬೇಕು ಅನ್ನೋರು ತೆಳ್ಳಗೆ ಮಾಡ್ಕೊಬೋದು. ನೋಡಿ ಹೇಗಿದೆ, ಈ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ. ಇನ್ನೂ ತೆಳ್ಳಗೂ ಮಾಡ್ಕೊಬೋದು, ಸ್ವಲ್ಪ ನೀರು ಹಾಕ್ಕೋಬೋದು. ಇಲ್ಲಾಂದರೆ ಮಜ್ಜಿಗೆ ಕಡಿಮೆ ಬೇಕು ನನಗೆ, ರಾಗಿ ಅಂಬಲಿ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಅಂಬಲಿ ಜಾಸ್ತಿ ಹಾಕ್ಕೋಬೋದು. ಈಗ ಅಂಬಲಿ ರೆಡಿಯಾಗಿದೆ, ಸೊ ಕೊಟ್ಬಿಡೋಣ ಅವ್ರಿಗೆ. ಸೊ ಇವಾಗ ಉಪ್ಪಿಟ್ಟು ಕ್ಯಾನ್ಸಲ್. ಸೊ ಸುಮಾರು ಲೇಟ್ ಆಗೋಯ್ತು ಅವ್ರು ಎದ್ದೇಳೋದು. ಇವಾಗ ಇಷ್ಟೊತ್ತು ಕಾಯ್ತಾ ಇದ್ದ ಕರಿಬೇಗೋಸ್ಕರ ಬೇರೆ ಏನಾದರೂ ಮಾಡ್ಕೊಂಡು ತಿನ್ಬೇಕು ತಾನೆ ಅಂತ ಹೇಳಿದ್ರು. ಸೊ ನಾನು ಅದು ಇದು ಏನೇನೋ ತಿಂದ್ಬಿಟ್ಟಿದ್ದೀನಿ. ಸೊ ಹಂಗಾಗಿ ಏನು ಹೊಟ್ಟೆ ಹಸಿತಾ ಇಲ್ಲ. ಇನ್ನು ಅವರು ಫ್ರೆಶ್ ಆಗಿ ಹೋಗಿ ತೊಗೊಂಡು ಬರೋಷ್ಟರೊಳಗೆ ಲೇಟ್ ಆಗುತ್ತೆ. ಹಾಗಾಗಿ ಅವ್ರಿಗೆ ಒಂದು ಗ್ಲಾಸು ವಾಟರ್ ಮತ್ತು ಅಂಬಲಿ ಕೊಟ್ಟಿದ್ದೀನಲ್ವ, ಇವಾಗ ಏನು ತರಕಾರಿ ಹಚ್ಕೊಂಡ್ಬಿಟ್ಟಿದ್ದೀನಿ, ಅದಕ್ಕೋಸ್ಕರ ಉಪ್ಪಿಟ್ಟಿಗೋಸ್ಕರನೇ ಎಲ್ಲ ಹಚ್ಕೊಂಡ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಅದೇ ತರಕಾರಿನ ಯೂಸ್ ಮಾಡಿಕೊಂಡು ಫ್ರೈಡ್ ರೈಸ್ ಮಾಡೋಣ ಅಂತ. ಸೊ ಅನ್ನ ಇಲ್ಲ, ಅನ್ನ ಮಾಡಬೇಕು. ಸೊ ಅನ್ನಕ್ಕೆ ಇಟ್ಬಿಡೋಣ. ಆ್ಯಕ್ಚುಲಿ ನಾನು ಫ್ರೈಡ್ ರೈಸ್ಗೆ ಈ ಕ್ಯಾರೆಟ್ನ ಕಟ್ ಮಾಡಿಬಿಟ್ಟು ಹಾಕಲ್ಲ. ಸೊ ಎಲ್ಲ ಆದಮೇಲೆ ಏನು ಗೊಜ್ಜು ಮಾಡ್ಕೊತೀವಲ್ಲ ಅದನ್ನು ಆದಮೇಲೆ ಕ್ಯಾರೆಟ್ನ ಹಾಗೆ ತುರಿದುಬಿಟ್ಟು ಅದ್ರ ಮೇಲೆ ಎಲ್ಲ ಬೆಂದಾದಮೇಲೆ ಎಲ್ಲ ಮುಗಿದ್ಮೇಲೆ ಅದ್ರ ಮೇಲೆ ಹಾಕ್ತೀನಿ ತುರಿದಿರೋ ಅಂಥ ಕ್ಯಾರೆಟ್ನ. ಸೊ ಇವತ್ತು ಉಪ್ಪಿಟ್ಟಿಗೆ ಅಂತ ಎಲ್ಲ ಕಟ್ ಮಾಡ್ಕೊಂಡಿರೋದ್ರಿಂದ ಇದ್ರ ತರಕಾರಿ ಜೊತೆಗೆ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಅದನ್ನು ಅದ್ರ ಜೊತೆ ತರಕಾರಿ ಜೊತೆಗೆ ಬೇಯಿಸ್ಕೊಂಡಿದ್ದೀನಿ, ಮೇಲೆ ತುರಿದ್ಬಿಟ್ಟು ಹಾಕಿಲ್ಲ. ಸೊ ತಿಂಡಿ ಆಯಿತು. ಇವಾಗ ನಾನು ಅಂಬಲಿ ಮಾಡ್ಕೊಂಡಿದ್ದೀನಲ್ಲ, ರಾಗಿ ಅಂಬಲಿ, ಸೊ ಅದನ್ನು ಕುಡಿತಾ ಇದ್ದೀನಿ. ಆ್ಯಕ್ಚುಲಿ ಈ ಸಮ್ಮರ್ಗೆ ರಾಗಿ ಅಂಬಲಿ ತುಂಬ ಒಳ್ಳೆಯದು. ಆ್ಯಕ್ಚುಲಿ ತುಂಬ ತಂಪಿರುತ್ತೆ, ಮಜ್ಜಿಗೆನೂ ಇರುತ್ತೆ, ಆಮೇಲೆ ರಾಗಿನೂ ಇರುತ್ತಲ್ವ, ತುಂಬ ತಂಪಿರುತ್ತೆ. ಬರೀ ಹಣ್ಣು ಜ್ಯೂಸು ಅಂತ ಹೀಗೆ ತೊಗೊಳ್ಳೋ ಬದಲು ಅದ್ರ ಜೊತೆಗೆ ಈ ರಾಗಿ ಅಂಬಲಿನೂ ತೊಗೊಂಡ್ರೆ ತುಂಬ ತಂಪಿರುತ್ತೆ. ಸೊ ಹಾಗಾಗಿ ನಾನು ಇವರೇ ಆ್ಯಕ್ಚುಲಿ ರಾತ್ರಿಯೇ ಕೇಳಿದರು, ಬೆಳಗ್ಗೆ ಖಾಲಿ ಹೊಟ್ಟೆಗೆ ರಾಗಿ ಅಂಬಲಿ ಮಾಡಿಕೊಡು ಅಂತ ಹೇಳ್ಬಿಟ್ಟು. ಸೊ ಹೀಟ್ ಆಗಿಬಿಟ್ಟಿದೆ ಅಂತ. ನನಗೆ ಗೊತ್ತಿಲ್ಲ, ಖಾಲಿ ಹೊಟ್ಟೆಗೆ ಕುಡಿಯೋದೆಲ್ಲ ಗೊತ್ತಿಲ್ಲ. ಅಂಬಲಿ ನಾವು ಯೂಶ್ವಲಿ ಕುಡಿತಾ ಇದ್ವಿ ಸಮ್ಮರಲ್ಲಿ ಊಟ ಆದಮೇಲೆ,
ಅಥವಾ ಮಧ್ಯಾಹ್ನ ಟೈಮು ಈ ಥರ ಎಲ್ಲ ರಾಗಿ ಅಂಬಲಿ ಮಾಡ್ಕೊಂಡು ಕುಡಿತಾ ಇದ್ವಿ. ಬಟ್ ಖಾಲಿ ಹೊಟ್ಟೆಗೆ ಕುಡಿಬೇಕು ಅಂತ ಇವ್ರು ಹೇಳ್ತಾರೆ, ನನ್ನ ಹಸ್ಬೆಂಡ್ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಅದು ಹೇಗೆ ವರ್ಕೌಟ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಅವರು ಕುಡಿಯೋದಾದರೆ ರಾಗಿ ಅಂಬಲಿನ ಬೆಳಗ್ಗೆನೇ ಕುಡಿಯೋದು. ಖಾಲಿ ಹೊಟ್ಟೆಲಿ ಫಸ್ಟ್ ಕುಡಿದ್ಬಿಟ್ಟು ಆಮೇಲೆ ತಿಂಡಿ ಮಾಡ್ತಾರೆ. ಸೊ ನನಗೆ ಖಾಲಿ ಹೊಟ್ಟೆಲಿ ಕುಡಿಯೋಕೆ ಅಷ್ಟು ಇಷ್ಟ ಆಗಲಿಲ್ಲ. ಹಾಗಾಗಿ ತಿಂಡಿ ಆದಮೇಲೆ ಮಾಡ್ಕೊಂಡಿದ್ದೀನಿ. ಸೊ ತಿಂಡಿ ಆದಮೇಲೆ ಕುಡಿತಾ ಇದ್ದೀನಿ. ತಿಂಡಿ ಆಯಿತು, ಅಂಬಲಿ ಕುಡ್ದಾಯಿತು. ಇವಾಗ ನೆಕ್ಸ್ಟು ಗ್ರಾಮ್ ಟ್ಯಾಬ್ಲೆಟ್ ತೊಗೊಳ್ಳೋದು. ಸೊ ದಿನಕ್ಕೆ 3 ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು. ಸೊ ಇವಾಗ ತಿಂಡಿ ಆಗಿರೋದ್ರಿಂದ ಟ್ಯಾಬ್ಲೆಟ್ ತೊಗೊಳ್ಳೋದು. ಟ್ಯಾಬ್ಲೆಟ್ ತೊಗೊಂಡಾಯಿತು. ಯೂಶ್ವಲಿ ಪ್ರೆಗ್ನೆನ್ಸಿಯಲ್ಲಿ ಎಲ್ಲರಿಗೂ ಕೊಡ್ತಾರಲ್ವ ಐರನ್ ಟ್ಯಾಬ್ಲೆಟು, ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಅಂತ. ಹಾಗೆ ನನಗೂ ಕೂಡ ಐರನ್ ಟ್ಯಾಬ್ಲೆಟು, ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ನಾರ್ಮಲಾಗಿ ಅದನ್ನು ತೊಗೋಬೇಕು. ಐಸ್ ಕ್ರೀಮು ಆಲ್ರೆಡಿ ಇಷ್ಟು ಖಾಲಿ ಮಾಡಿಬಿಟ್ಟಿದ್ದೀನಿ. ನನ್ನ ಹಸ್ಬೆಂಡ್ ಬೈತಾ ಇರ್ತಾರೆ, ಈ ಥರ ಫ್ಯಾಮಿಲಿ ಪ್ಯಾಕ್ ತಂದಿಟ್ಟರೆ ಜಾಸ್ತಿ ತಿಂದ್ಬಿಡ್ತೀಯಾ ಅಂತ ಹೇಳ್ಬಿಟ್ಟು 15 ರುಪೀಸ್ ಕೋನ್ ಬರುತ್ತಲ್ಲ, ಅದನ್ನು ತೆಕ್ಕೊಡ್ತಾಯಿದ್ರು. ಆ್ಯಕ್ಚುಲಿ ಯೂಶ್ವಲಿ ಮುಂಚೆ ಪ್ರೆಗ್ನೆನ್ಸಿ ಸ್ಟಾರ್ಟಿಂಗಲ್ಲೆಲ್ಲ ಅವರೇ ಕೇಳೋರು, ಐಸ್ ಕ್ರೀಮ್ ಬೇಕಾ ಅಂತ. ಬಟ್ ನಾನು ಅಷ್ಟೊಂದಾಗೆ ಬೇಡ ಅಂತ ಹೇಳ್ತಾ ಇದ್ದೆ. ಇವಾಗ ಲಾಸ್ಟಲ್ಲಿ ಯಾಕೋ ಒಂದು 7 ಮಂತ್ಸ್ 6 ಮಂತ್ಸ್ ಆದಮೇಲೆ ಜಾಸ್ತಿ ಐಸ್ ಕ್ರೀಮ್ ಕೇಳ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗ್ ಕೇಳುವಾಗ ಈ ಥರ ಫ್ಯಾಮಿಲಿ ಪ್ಯಾಕ್ ತಂದುಕೊಡುವಾಗ ನಾನೇನು ಮಾಡಿಬಿಟ್ಟಿದ್ದೆ, ಜಾಸ್ತಿ ಒಂದು 2-3 ದಿನದಲ್ಲಿ ಖಾಲಿ ಮಾಡಿಬಿಡ್ತಿದ್ದೆ. ಸೊ ಹಂಗಾಗಿ ಅವರು ಜಾಸ್ತಿ ತಿಂದ್ಬಿಡ್ತೀಯಾ, ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂತ ಹೇಳ್ಬಿಟ್ಟು, ಅಂದರೆ ಶೀತ ನೆಗಡಿ ಆ ಥರ ಏನಾದರೂ ಈ ಟೈಮಲ್ಲಿ ಬರಬಾರ್ದಲ್ವ. ಸೊ ಹಾಗಾಗಿ 15 ರುಪೀಸ್ಗೆ ಒಂದು ಚಿಕ್ಕ ಕೋನ್ ಬರ್ತಾ ಇತ್ತಲ್ಲ. ಸೊ ಹಾಗಾಗಿ ಅದನ್ನು ತೊಗೊಂಬರೋರು. ಒಂದು 10 ಕೋನ್ ತಂದಿಟ್ಬಿಡೋರು. ಡೈಲಿ ಒಂದು ತಿನ್ನಬೇಕು, ದಿನಕ್ಕೆ ಒಂದೇ ತಿನ್ನಬೇಕು ಅಂತ. ಯಾಕೆಂದರೆ ಇಷ್ಟು ತೊಗೊಂಬಂದ್ಬಿಟ್ರೆ ಒಂದು 2 ದಿನ 3 ದಿನದಲ್ಲಿ ಫುಲ್ ಖಾಲಿ ಮಾಡಿ ಇಟ್ಬಿಟ್ಟಿರ್ತಿದ್ದೆ. ಇದು ಅದಕ್ಕೆ ಅದಾದಮೇಲೆ ತೊಗೊಂಬಂದಿರಲಿಲ್ಲ. ಏನೋ ಈ ಸಲ ತೊಗೊಂಬಂದಿದ್ದಾರೆ, ಅದರಲ್ಲೂ ಅರ್ಧ ಮುಕ್ಕಾಲು ಭಾಗ ಖಾಲಿ ಮಾಡಿದ್ದೀನಿ. ಸೊ ಇವಾಗ ತಿನ್ಬೇಕು ಅನಿಸ್ತಿದೆ. ಸೊ ಇದೊಂಚೂರು ತಿನ್ನೋಣ. ಸೊ ಐಸ್ ಕ್ರೀಮ್ ರೆಡಿ ಆಗಿದೆ, ಇವಾಗ ತಿನ್ನಬೇಕಷ್ಟೇ. ನಾನು ತಿಂತಾ ಇರೋದು ಬಟರ್ ಸ್ಕಾಚ್ ಫ್ಲೇವರು. ನನಗೆ ಬಟರ್ ಸ್ಕಾಚ್ ಫ್ಲೇವರ್ ಅಂದರೆ ತುಂಬ ಇಷ್ಟ. ನೀವು ಕೂಡ ಐಸ್ ಕ್ರೀಮ್ ಪ್ರಿಯರ್ ಆಗಿದ್ದರೆ, ಯಾರಿಗೆಲ್ಲ ಐಸ್ ಕ್ರೀಮ್ ಇಷ್ಟ ಮತ್ತು ಯಾವ ಫ್ಲೇವರ್ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ಮಾರ್ನಿಂಗ್ ರುಟೀನ್, ನನ್ನ ರುಟೀನ್ ಹೇಗಿತ್ತು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ, ಹಾಗೆ ಯಾರು ಫುಲ್ ವೀಡಿಯೋನ ನೋಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.